ಎಸ್ಟಿಕೆ ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಬಿಡದಿಯ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಒತ್ತುವರಿಯಾಗಿದೆ ಅಂತ. ಇದೀಗ ಒತ್ತುವರಿ ತೆರವಿಗೆ ಕಂದಾಯ ಇಲಾಖೆ ಮುಂದಾಗಿದೆ. ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಹಾಗೆ 79 ಎಸ್ಟಿಕೆ ತೋಟದ ಮನೆ ಸುತ್ತಮುತ್ತಲಿನ ತೆರವಿಗೆ ಸಿದ್ಧತೆಗಳು ನಡೀತಾ ಇದೆ. ತೋಟದ ಮನೆ ಮುಂದೆ 2 ಜೆಸಿಬಿ ಬಂದು ನಿಂತಿದೆ. ಕಂದಾಯ ಇಲಾಖೆ ಹಾಗೆ ಇಲಾಖೆಯಿಂದ ಸರ್ವೆ ಕಾರ್ಯ ನಡೆಯುತ್ತೆ. ಇವತ್ತು ಸರ್ವೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವರಿದ್ದಾರೆ. ಹಾಗಾಗಿ ಒತ್ತುವರಿ ತೆರವು ಮಾಡಬೇಕಾಗಿದೆ ಇವತ್ತಿನ ದಿನ. ಹೈಕೋರ್ಟ್ ಆದೇಶ ಕೂಡ ಇದೆ. 14 ಎಕರೆ ಒತ್ತುವರಿಯಾಗಿದೆ ಬಿಡದಿಯ ಕೇತಗಾನಹಳ್ಳಿಯಲ್ಲಿ. ಈ ಆರೋಪ ಎಸ್ಟಿಕೆ ಕುಟುಂಬದ ವಿರುದ್ಧವಾಗಿ ಕೇಳಿಬಂದಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹೌದು, ಒತ್ತುವರಿ ಆರೋಪ ಕೇಳಿಬಂತು, ಜೊತೆಗೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹಾಗಾಗಿ ಇವತ್ತು ತೆರವು ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ, ಜೊತೆಗೆ ಸ್ಥಳಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ ಪ್ರಶಾಂತ್? ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿ ಅವರ ತೋಟದ ಮನೆ ಬಳಿ ಸುತ್ತಮುತ್ತ ಒತ್ತುವರಿಯಾಗಿದೆ ಅನ್ನುವಂಥದ್ದು ಸಾಕಷ್ಟು ಆರೋಪ ಕೇಳಿಬಂದಿತ್ತು. ಸುಮಾರು 14 ಎಕರೆಯಷ್ಟು. ಇದಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ಕೂಡ ಒಂದು ಖಡಕ್ ಆದೇಶವನ್ನ ಮಾಡಿತ್ತು. ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರಿಗೊಂದು ಆದೇಶವನ್ನ ಮಾಡಿ ಎಷ್ಟು ಒತ್ತುವರಿ ಆಗಿದೆ, ಆ ಒತ್ತುವರಿ ಆದಂತ ಜಮೀನು ಎಲ್ಲವನ್ನೂ ಕೂಡ ತೆರವು ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ಮಾಡಿತ್ತು. ಈ ನಿಟ್ಟಿನಲ್ಲಿ ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು ಹಾಗೂ 79ರಲ್ಲಿ ಸರ್ವೆ ಕಾರ್ಯ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ನಡೆದಿತ್ತು. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ಜಂಟಿಯಾಗಿ ಕಾರ್ಯಾಚರಣೆ ಕೂಡ ಮಾಡಿ ಸರ್ವೆಯನ್ನ ಮಾಡಿ ಸರ್ಕಾರ ಕೂಡ ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಈ ನಿಟ್ಟಿನಲ್ಲಿ ಈಗ ಒತ್ತುವರಿಯಾದಂತ ಜಮೀನನ್ನು ಕೂಡ ತೆರವು ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು ಕಂದಾಯ ಇಲಾಖೆ ಅಧಿಕಾರಿಗಳು. ಆದ್ರೆ ಎಷ್ಟು ಎಕರೆ ಅಂದ್ರೆ ಈಗ 14 ಎಕರೆ ಆರೋಪ ಕೇಳಬಂದಿತ್ತು. ಅದರಲ್ಲಿ ಎಷ್ಟು ಎಕರೆ ಒತ್ತುವರಿ ಆಗಿದೆ, ಈಗ ಎಷ್ಟು ತೆರವು ಮಾಡ್ತಾರೆ ಅಂತ ಇದು ಕೂಡ ತಿಳಿದು ಬಂದಿಲ್ಲ. ಸದ್ಯದ ಮಟ್ಟಿಗೆ ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆ ಬಳಿ ಈಗಾಗಲೇ 2 ಜೆಸಿಬಿಗಳು ಜೊತೆಗೆ ಒಂದು ಟ್ರ್ಯಾಕ್ಟರ್ ಕೂಡ ಬಂದಿದೆ. ಜೊತೆ ಸೈಜ್ಗಳೆಲ್ಲವೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಒತ್ತುವರಿಯಾದಂತಹ ಜಮೀನ್ ಎಲ್ಲವನ್ನೂ ಕೂಡ ಈಗ ತೆರವು ಮಾಡಿ ಅಲ್ಲಿ ಒಂದು ಬೇಲಿಯನ್ನ ಹಾಕಿ ಇಷ್ಟು ನಮ್ಮ ಸರ್ಕಾರದ ಆಸ್ತಿ ಒತ್ತುವರಿ ಇಷ್ಟಾಗಿತ್ತು ಅನ್ನೋದನ್ನು ಕೂಡ ತೆರವು ಮಾಡೋದಕ್ಕೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ ಅನ್ನೋದು ಕೂಡ ತಿಳಿದು ಬಂದಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ.